ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೆಆರ್ಎಸ್ ಪಕ್ಷದ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ಮಹಿಳಾ ಸಮಾವೇಶ ಆಯೋಜಿಸಲಾಗಿತ್ತು. ಯಲಹಂಕ ನ್ಯೂ ಟೌನ್ನಲ್ಲಿ ಪಕ್ಷದ ಗೌರವಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪ್ರಮುಖ ರಸ್ತೆಯಲ್ಲಿ ಮಹಿಳೆಯರು ಜಾಗೃತಿ ಜಾಥಾ ನಡೆಸಿದರು. ಇನ್ನು ಈ ಸಮಾವೇಶದಲ್ಲಿ ಪಕ್ಷದ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರವಿಕೃಷ್ಣ ರೆಡ್ಡಿ, ಇಂದು ಸಮಾಜದಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಪ್ರಾತಿನಿಧ್ಯವನ್ನ ಪಡೆದಿದ್ದಾರೆ. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಮಹಿಳೆಯರ ಭಾಗವಹಿಸುವಿಕೆ ತೀರಾ ಕಡಿಮೆಯಾಗಿದ್ದು, ಇದಕ್ಕೆ ಮುಖ್ಯ ಕಾರಣ ಆಡಳಿತದಲ್ಲಿರುವ ಪ್ರಮುಖ ರಾಜಕೀಯ ಪಕ್ಷಗಳು. ಅವರುಗಳು ಮಹಿಳೆಯರನ್ನ ಕೇವಲ ವೋಟ್ ಬ್ಯಾಂಕ್ಗಷ್ಟೇ ಬಳಕೆ ಮಾಡಿಕೊಂಡಿದ್ದಾರೆ. ಕೆಆರ್ಎಸ್ ಪಕ್ಷ ಈ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಕೈ ಹಾಕಿದೆ. ಮಹಿಳೆಯರಿಗೆ ಅವರ ಹಕ್ಕುಗಳನ್ನು ಪಡೆಯುವುದಕ್ಕೆ ಬೇಕಾಗಿರುವ ರಾಜಕೀಯ ಶಕ್ತಿ ಮತ್ತು ಅಧಿಕಾರ ಪಡೆಯುವುದಕ್ಕೆ ಬೇಕಾಗಿರುವ ರಾಜಕೀಯ ಪರ್ಯಾಯದ ನಿರ್ಮಾಣ ಮಾಡಿದೆ. ಕೆಆರ್ಎಸ್ ಪಕ್ಷದಲ್ಲಿ ಮಹಿಳೆಯರು ಯಾವುದೇ ಭಯ, ಆತಂಕವಿಲ್ಲದೆ ತಮ್ಮ ನಾಯಕತ್ವವನ್ನು ಪ್ರದರ್ಶಿಸುವ ಮತ್ತು ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಅಧಿಕಾರ ಹಿಡಿದು ಬದಲಾವಣೆ ತರುವ ವಾತಾವರಣ ನಿರ್ಮಿಸಿಕೊಟ್ಟಿದೆ. ಈ ಅವಕಾಶವನ್ನು ಎಲ್ಲ ವರ್ಗದ ಮಹಿಳೆಯರು ಬಳಸಿಕೊಂಡು ಪಕ್ಷ ಸೇರಿ ಪ್ರಾಮಾಣಿಕ ರಾಜಕಾರಣದ ಮೂಲಕ ನಾಡಿನಲ್ಲಿ ಬದಲಾವಣೆ ತರುವುದಕ್ಕೆ ಕೈ ಜೋಡಿಸಬೇಕು ಅಂದರು. ವಿಶೇಷವಾಗಿ ಮಹಿಳೆಯರಿಗಿರುವಂತಹ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಪುರೋಹಿತಶಾಹಿ ವ್ಯವಸ್ಥೆಯಲ್ಲಿ ಮಹಿಳೆಯರಿಗಿರುವಂತಹ ಸಮಸ್ಯೆಗಳನ್ನು ನಾವು ನಿವಾರಿಸಿ ಆ ಘನತೆಯಿಂದ ಗೌರವದಿಂದ ಬದುಕುವಂತಹ ಒಂದು ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಆಶಯದಲ್ಲಿ ಪ್ರಪಂಚಾದ್ಯಂತ ಎಲ್ಲ ಒಂದು ಸರ್ಕಾರಗಳು ಸಂವೇದನೆಯಿಂದ ಕಾನೂನುಗಳನ್ನು ರೂಪಿಸಬೇಕು, ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸಬೇಕು ಅನ್ನುವಂಥ ಜಾಗೃತಿ ಮೂಡಿಸೋದಕ್ಕೆ ಈ ದಿನವನ್ನು ಆಚರಿಸೋದಕ್ಕೆ ವಿಶ್ವಸಂಸ್ಥೆ ಕರೆ ಕೊಟ್ಟಿದೆ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ಮಹಿಳಾ ಸಮಾವೇಶಗಳು ಮಾಡೋದ್ರ ಮುಖಾಂತರ ಹೆಣ್ಮಕ್ಳ ಪಾತ್ರ ರಾಜಕೀಯದಲ್ಲಿ ಏನಿರಬೇಕು, ಹೇಗಿರಬೇಕು ಮತ್ತು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ನಾವು ಆಹ್ವಾನ ನೀಡೋದಕ್ಕೆ ಒಂದು ಸಮಾವೇಶಗಳು, ಜಾಗೃತಿಯನ್ನು ಮೂಡಿಸುವಂತಹ ಸಮಾವೇಶಗಳು ಮಾಡಬೇಕು.